ನಮಸ್ಕಾರ ವೀಕ್ಷಕರೇ, ದೇಶ್ ಪರದೇಶಿನ ಮತ್ತೊಂದು ಪ್ರಕರಣಕ್ಕೆ ನಿಮಗೆ ಸ್ವಾಗತ. ನಾನು ಪ್ರೇಮ್ ಶೇಖರ್. ಕಳೆದ ವಾರ ನಾವು ಹೆನ್ರಿ ಕಿಸಿಂಜರ್ ಬಗ್ಗೆ ಮಾತಾಡ್ತಾ ಇದ್ವಿ. ಆವಾಗ ನಾನು ಒಂದು ಮಾತು ಹೇಳಿದೆ, ಅಂದರೆ ಸೋವಿಯತ್ ಯೂನಿಯನ್ ವಿರುದ್ಧ ತನ್ನ ಒಂದು ರಾಜತಾಂತ್ರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ವಿಯೆಟ್ನಾಮಿನಿಂದ ತನ್ನ ಸೇನೆಯನ್ನು ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಅಮೆರಿಕ ಚೈನಾ ಜೊತೆ ಸಂಬಂಧವನ್ನು ಸರಿ ಮಾಡಿಕೊಳ್ತು. ಅದನ್ನು ಮಾಡಿದ್ದು ಹೆನ್ರಿ ಕಿಸಿಂಜರ್ 71ರಲ್ಲಿ. ಆಮೇಲೆ ಇದೇ ಹೆನ್ರಿ ಕಿಸಿಂಜರ್ ಮತ್ತು ಆತನ ಉತ್ತರಾಧಿಕಾರಿಗಳು ಚೈನಾ ಕಡೆಗೆ ಬಹಳ ಗಮನ ಕೊಟ್ಟ ಪರಿಣಾಮವಾಗಿ ಜಾಗತಿಕ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ರಾಜತಾಂತ್ರಿಕ ಕ್ಷೇತ್ರದಲ್ಲಿ ಚೈನಾ ಬಹಳ ಪ್ರಭಾವಶಾಲಿಯಾಗಿ ಬೆಳೀತು. ಹಾಗೆ ಬೆಳೆದು ಇಂದು ಅಮೆರಿಕಾದ ಹಿತಾಸಕ್ತಿಗಳಿಗೆ ಹಾನಿಯೊಡ್ತಾ ಇದೆ, ಅಮೆರಿಕಾಗೆ ಅಪಾಯಕಾರಿಯಾಗಿ ಬೆಳೀತಾ ಇದೆ ಅಂತ ಒಂದು ಮಾತು ಹೇಳಿದ್ದೆ. ಆದರೆ ಇತ್ತೀಚಿನ ಉದಾಹರಣೆ ಇದೇ ಬುಧವಾರ ನಮಗೆ ನೋಡೋದಕ್ಕೆ ಸಿಕ್ತು. ದಕ್ಷಿಣ ಚೀನಾ ಸಮುದ್ರದಲ್ಲಿ ಒಂದು ಅಮೆರಿಕನ್ ರೆಕನೈಸಾನ್ಸ್ ಫ್ಲೈಟ್ಗೆ ತೀರಾ ಸಮೀಪ ಅಂದರೆ ಕೇವಲ 400 ಅಡಿಗಳಷ್ಟು ಹತ್ತಿರಕ್ಕೆ ಒಂದು ಚೈನೀಸ್ ವಾರ್ಪ್ಲೇನ್ ಬಂದಿತ್ತು. ಅಷ್ಟು ಹತ್ತಿರಕ್ಕೆ ಬರೋ ಅಗತ್ಯ ಇರಲಿಲ್ಲ, ಆದರೂ ಬಂತು. ಯಾಕಾಗಿ? ಅಮೆರಿಕನ್ನರಿಗೆ ಒಂದು ಅಪಾಯದ ಸಂಕೇತವನ್ನು, ಅಂದರೆ ನೀವು ಇಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯಾಚರಣೆ ನಡೆಸ್ಕೂಡ್ದು ಅನ್ನೋ ಒಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ ಆ ಚೈನೀಸ್ ಪ್ಲೇನ್ ಅಷ್ಟು ಹತ್ರಕ್ಕೆ ಬಂದಾಗ ಅಮೆರಿಕನ್ ಪ್ಲೇನ್ ಅದು ಒಂದು ರೀತಿ ಶಡರ್ ಆಯಿತು, ಅಂದರೆ ಅದು ಕಂಪಿಸ್ತು. ಅಲ್ಲಿ ಕಾಕ್ಪಿಟ್ನಲ್ಲಿದ್ದಂಥ ಪೈಲಟ್ಗಳು ಆ ಇಡೀ ಇದು ಅಲುಗದ್ದನ್ನು ನಾವೆಲ್ಲ ನೋಡಿದ್ವಿ ನಾವು. ಚೈನಾ ಇಂಥ ಒಂದು ಕ್ರಮಕ್ಕೆ ಯಾಕೆ ಮುಂದಾಯಿತು? ಹಾಗಿದ್ರೆ ಅದಕ್ಕೆ ಸೌತ್ ಚೈನಾ ಸಿ ಯಾಕಾಗಿ ಮುಖ್ಯ ಆಗ್ತದೆ ಮತ್ತು ಅದರ ಹಕ್ಕುಗಳೇನು? ಇದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ನಂತರ ಮುಂದಕ್ಕೆ ಹೋಗ್ತೀನಿ. ನೀವು ಈ ಮ್ಯಾಪನ್ನು ನೋಡಿದ್ರೆ ಗೊತ್ತಾಗ್ತದೆ, ನಕ್ಷೆನಲ್ಲಿ ಸೌತ್ ಚೈನಾ ಸಿ ಎಲ್ಲಿ ಕಾಣಿಸ್ಕೊಳ್ತದೆ ಅಂತ. ಪಶ್ಚಿಮಕ್ಕೆ ವಿಯೆಟ್ನಾಂ, ಪೂರ್ವಕ್ಕೆ ಫಿಲಿಪೀನ್ಸ್, ದಕ್ಷಿಣಕ್ಕೆ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ, ಮತ್ತು ಉತ್ತರದಲ್ಲಿ, ಉತ್ತರ ಅನ್ನೋದಕ್ಕೂ ವಾಯುವ್ಯದಲ್ಲಿ ಅಂತ ಹೇಳ್ಬೋದು, ಚೈನಾ ಇದೆ. ಆದರೂ ಅದಕ್ಕೆ ಸೌತ್ ಚೈನಾ ಸಿ ಅಂತ ಹೆಸರು ಯಾಕೆ ಬಂತು? ಬಹುಶಃ ಆ ಹೆಸರೇ ತಪ್ಪಾಯಿತೋ ಏನೋ. ಚೈನಾ ಆ ಇಡೀ ಸಮುದ್ರ ತನ್ನದು ಅಂತ 1929ರಿಂದನೂ ಹೇಳ್ತಾ ಇದೆ. ಅದು 9 ಕ್ಲೇಮ್ಸ್ ಅಂತ. ಆ ಸಮುದ್ರದ ತೀರದ ಉದ್ದಕ್ಕೂ 9 ಗೆರೆಗಳನ್ನು ಹಾಕಿಬಿಟ್ಟು ಆ ಇಡೀ ಸಮುದ್ರ ತನ್ನದು ಅಂತ ಹೇಳ್ತು. ಅನಂತರ ಬಂದ ಕಮ್ಯುನಿಸ್ಟ್ ಗವರ್ನಮೆಂಟ್ ಅದಕ್ಕೆ ಇನ್ನೂ ಒಂದು ಗೆರೆಯನ್ನು ಸೇರಿಸಿ 10 ಕ್ಲೇಮ್ ಅಂತ ಹೇಳುತ್ತೆ. ಇಡೀ ಸಮುದ್ರ ಅಂದರೆ ದಕ್ಷಿಣ ಚೀನಾ ಸಮುದ್ರದ 90ಕ್ಕಿಂತಲೂ ಹೆಚ್ಚು ಭಾಗ ತನಗೆ ಸೇರಿದ್ದು ಅಂತ. ಸುತ್ತಲಿನ ದೇಶಗಳು ಅವುಗಳ ತೀರದಿಂದ ಸ್ವಲ್ಪ ದೂರದವರೆಗೆ ಮಾತ್ರ ಅವುಗಳ ಹಕ್ಕು, ಉಳಿದದ್ದೆಲ್ಲ ಚೈನಾದ್ದು ಅಂತದು ಹೇಳುತ್ತೆ. ಅದು ಹೇಗೆ ಇಡೀ ಸಮುದ್ರವನ್ನು ತನ್ನದು ಅಂತ ಹೇಳ್ಕೊಳ್ತದೆ? ಅಲ್ಲಿ ಮಧ್ಯದಲ್ಲಿ ಸ್ಪ್ರಾಟ್ಲಿ ದ್ವೀಪಗಳಿವೆ, ಪ್ಯಾರಾಸೆಲ್ ದ್ವೀಪಗಳಿವೆ. ಅದನ್ನು ವಿಯೆಟ್ನಾಂ, ಬ್ರುನೈ, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೀನ್ಸ್ ಅವುಗಳ ಒಂದು ಹಕ್ಕನ್ನು ಧಿಕ್ಕರಿಸಿ ಅವು ತನ್ನದು, ಆ ದ್ವೀಪ ಸಮುಚ್ಚಯಗಳು ತನ್ನವು ಅಂತ ಚೈನಾ 80ರ ದಶಕದಲ್ಲೇ ಹೇಳ್ಕೊಳ್ತು, ಅಧಿಕಾರ ಸ್ಥಾಪಿಸ್ತು. ಅದರ ಆಚೆಗೂ ಚೈನಾ ಏನು ಮಾಡ್ತದೆ ಗೊತ್ತಾ? ಸಮುದ್ರವನ್ನು ತನ್ನದು ಮಾಡಿಕೊಳ್ಳೋದಕ್ಕೆ ನೋಡಿ, ಎಲ್ಲ ಸಮುದ್ರದಲ್ಲೂ, ಎಲ್ಲ ಸಾಗರಗಳಲ್ಲೂ ಅಲ್ಲಲ್ಲಿ ಬಂಡೆಗಳು ಎದ್ದು ನಿಂತಿರ್ತವೆ. ಅತ್ಯಂತ ಸಹಜ ಅದು ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಹುಶಃ ಈ ಒಂದು ಮೈಗ್ರೇಟರಿ ಬರ್ಡ್ಸ್ ಇರ್ತಾವಲ್ಲ, ಅವು ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಡೋದಕ್ಕೆ ಅಂಥ ಬಂಡೆಗಳ ಮೇಲೆ ಕೂತ್ಕೊಳ್ತವೆ. ಇಷ್ಟೇ. ಅವುಗಳ ಹೊರತಾಗಿ ಬೇರೆ ಯಾರೂ ಅವುಗಳ ಕಡೆ ಗಮನ ಕೊಡೋದಿಲ್ಲ. ಈವನ್ ಯಾವುದೇ ಬೋಟ್ಗಳಾಗಲಿ, ಶಿಪ್ಗಳಾಗಲಿ ಅವುಗಳ ಹತ್ತಿರಕ್ಕೆ ಹೋಗೋದಕ್ಕಾಗೋದಿಲ್ಲ. ಯಾಕೆಂದರೆ ಅವುಗಳ ಸುತ್ತ ಹವಳದ ದಿಬ್ಬಗಳು ಇರ್ತವೆ.
ಅದು ಯಾವುದೇ ಒಂದು ನೀರಿನ ಸಂಚರಿಸುವಂತಹ ಒಂದು ವಾಹನ ಅಲ್ಲಿಗೆ ಹೋದರೆ ಅದು ಅಪಘಾತಕ್ಕೀಡಾಗೋದು, ಚೂರಾಗೋದು ಸಹಜ. ಸೊ ಎಲ್ಲವೂ ಅವಾಯ್ಡ್ ಮಾಡ್ತವೆ. ಸಾಗರದಲ್ಲಿ ಸಂಚರಿಸುವಂಥ ಬೋಟ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಓಷನ್ ಲೈನರ್ಸ್ ಆಗಲಿ ಅವುಗಳ ಹತ್ತಿರಕ್ಕೆ ಹೋಗೋದಿಲ್ಲ. ಈ ಚೈನಾ ಏನು ಮಾಡ್ತಿದೆ ಗೊತ್ತಾ, ಈ ಹವಳದ ದಿಬ್ಬಗಳಿರ್ತಾವಲ್ಲ, ಅದಕ್ಕೂ ಆ ಮೇಯ್ನ್ ಬಂಡೆ ಇರ್ತದಲ್ಲ, ಅದರ ಮಧ್ಯಕ್ಕೂ ಈ ಸೌತ್ ಚೈನಾ ಸೀನಲ್ಲಿ ಈ ಮಣ್ಣು, ಕಲ್ಲು, ಮರಳು ತಗೊಂಡೋಗಿ ತುಂಬಿಡ್ತದೆ. ಅಲ್ಲೊಂದು ಪುಟ್ಟ ದ್ವೀಪದ ರೀತಿ ಆಗಿಬಿಡ್ತದೆ. ಆ ದ್ವೀಪದಲ್ಲಿ ಏನು ಮಾಡ್ತದೆ, ತನ್ನ ಪತಾಕೆ ನೆಡುತ್ತೆ, ಒಂದಷ್ಟು ಸೈನಿಕರನ್ನು ಇರಿಸ್ಬಿಡ್ತದೆ, ಇದು ನಂದು ಅಂತ ಹೇಳ್ತದೆ. ಸರಿ, ಒಂದು ಪುಟ್ಟ ದ್ವೀಪ, ಆ ಕಡೆ ಈ ಕಡೆಗೆ ಒಂದು ಕೆಲವು ಒಂದು 100ಕ್ಕಿಂತಲೂ ಕಡಿಮೆ ಅಡಿ ಅಗಲದ ದ್ವೀಪ ಚೈನಾಕ್ಕೆ ಸೇರಿದ್ರೆ ಅದರಿಂದ ಏನು ನಷ್ಟ ಅಂತ ನಿಮ್ಗೆ ಅನ್ನಿಸ್ಬೋದಲ್ವ? ಅದು ಅದಷ್ಟೇ ಅಲ್ಲ. ಪ್ರಾಬ್ಲಮ್ ಏನು ಅಂದರೆ, ಯಾವುದೇ ಒಂದು ಪುಟಾಣಿ ದ್ವೀಪ ಒಂದು ದೇಶದ್ದಾದರೆ ಅದರ ಸುತ್ತಲಿನ 12 ನಾಟಿಕಲ್ ಮೈಲ್ಸ್ವರೆಗೆ ಆ ದೇಶದ ಪರಮಾಧಿಕಾರ ಹರಡಿರುತ್ತೆ. ಅಂದರೆ ಯಾವುದೇ ಒಂದು ತೀರದಿಂದ 12 ನಾಟಿಕಲ್ ಮೈಲ್ಸ್ ದೂರಕ್ಕಿರುವಂಥ ಸಮುದ್ರ ಆ ದೇಶಕ್ಕೆ ಸೇರಿದ್ದು. ಆ ದೇಶದ ನೆಲ ಇದೆಯಲ್ಲ, ಅಷ್ಟೇ ಅಧಿಕಾರ ಆ ಸಮುದ್ರದ ಮೇಲೂ ಆ ದೇಶಕ್ಕೆ ಬಂದುಬಿಡ್ತದೆ. ಅದಲ್ಲದೆ ಅದರಿಂದ ಆಚೆ 200 ನಾಟಿಕಲ್ ಮೈಲ್ಸ್ವರೆಗೆ ಅದು ಆ ದೇಶದ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಆಗ್ತದೆ. ಅಂದರೆ ಅಷ್ಟು ಸುತ್ತಳತೆಯ ಪ್ರದೇಶದಲ್ಲಿ ಇರುವಂಥ ಎಲ್ಲ ರೀತಿಯ ಒಂದು ಆರ್ಥಿಕ ಸಂಪನ್ಮೂಲಗಳು ಆ ದೇಶದ್ದಾಗ್ತವೆ. ಬೇರೆ ಯಾವ ದೇಶವೂ ಅಲ್ಲಿ ಹೋಗಿ ಯಾವುದೇ ಒಂದು ರೀತಿಯ ಸಂಪನ್ಮೂಲ ಶೋಧನೆ ಅಥವಾ ಅವುಗಳ ಒಂದು ಇದನ್ನು ಬಳಕೆ ಮಾಡೋದಕ್ಕಾಗೋದಿಲ್ಲ. ಹೀಗೆ ಹತ್ತತ್ತಿರದಲ್ಲಿರುವಂಥ ಈ ಕಲ್ಲುಗಳನ್ನೆಲ್ಲ, ಬಂಡೆಗಳನ್ನೆಲ್ಲ ದ್ವೀಪಗಳನ್ನಾಗಿ ಮಾಡ್ಕೊಂಡು ಬಿಟ್ಟರೆ ಮತ್ತು ಅವುಗಳ ನಡಿರುವಂಥ ಸಮುದ್ರ ಸಹ ಚೈನಾದ್ದಾಗೋದ್ರೆ ಅದಕ್ಕೆ ಎಷ್ಟು ದೊಡ್ಡ ಜಾಗ ಸಿಗಬಹುದು ಸಮುದ್ರದಲ್ಲಿ, ನೀವೇ ಯೋಚನೆ ಮಾಡಿ. ಇದು ಚೈನಾ ಮಾಡ್ತಾ ಇರೋದು. ಹೀಗೆ ಮಾಡಿ ಆ ದಕ್ಷಿಣ ಚೀನಾ ಸಮುದ್ರದ ಸುಮಾರು 90 ಭಾಗ ತನ್ನದು ಅಂತ ಕ್ಲೇಮ್ ಮಾಡಿಕೊಂಡಿದೆ. ಆದರೆ ಪ್ರಾಬ್ಲಮ್ ಆಗೋದು ಏನು ಗೊತ್ತಾ, ಅದು ಈ ದಕ್ಷಿಣ ಚೀನಾ ಸಮುದ್ರ ವಿಶ್ವದ ಒಂದು ಪ್ರಮುಖ ವ್ಯಾಪಾರ ಮಾರ್ಗ. ಜಾಗತಿಕವಾಗಿ ಸುಮಾರು 5.2 ಟ್ರಿಲಿಯನ್ ಮೌಲ್ಯದ ಸರಕುಗಳು ಪ್ರತಿ ವರ್ಷ ಈ ಸಮುದ್ರದ ಮೂಲಕ ಸಾಗಾಟ ಆಗ್ತವೆ. ಅಂದರೆ ಈ ಇಡೀ ಸಮುದ್ರ ಒಂದು ದೇಶದ ಹತೋಟಿಗೆ ಬಂದುಬಿಟ್ಟು ಅದು ಬೇರೆ ಯಾರೂ ಇಲ್ಲಿ ಸಂಚರಿಸ್ಕೂಡ್ದು ಅಂತ ಹೇಳಿದ್ರೆ ಆಗೇನಾಗುತ್ತೆ, ಆ ಸಮುದ್ರದ ಮೂಲಕ ಸಾಗುವಂಥ ಎಲ್ಲ ಸರಕು ಸಾಗಾಣಿಕೆ ನಿಂತೋಗ್ತದೆ. ಇದರಿಂದ ಎಲ್ಲ ದೇಶಗಳು, ಅಂದರೆ ಪಶ್ಚಿಮ ಏಷ್ಯಾದಿಂದ ಜಪಾನ್ಗೆ, ಕೊರಿಯಾಗೆ ಪೆಟ್ರೋಲ್ ಹೋಗೋದು ಇದರ ಮೂಲಕ, ಪಕ್ಕದ ದೇಶಗಳಿಗೆ ಬರೋದು ಇದರ ಮೂಲಕನೇ, ವಿಯೆಟ್ನಾಂ, ತೈವಾನ್, ಫಿಲಿಪೀನ್ಸ್ ಅದರ ಮೂಲಕನೂ. ಮತ್ತು ಈ ದೇಶಗಳ ವ್ಯಾಪಾರ ಸಹ ಬೇರೆ ದೇಶಗಳ ಜೊತೆ, ಪ್ರಪಂಚದ ಇತರ ದೇಶಗಳ ಜೊತೆ ನಡೆಯೋದು ಈ ಸಮುದ್ರದ ಮೂಲಕವೇ. ಹೀಗಾಗಿ ಏನಾಗಿದೆ, ಇದನ್ನು ಒಂದು ದೇಶ ತನ್ನದು ಅಂತ ಹೇಳ್ಕೊಂಡ್ರೆ ಆ ದೇಶಗಳು ವ್ಯಾಪಾರಕ್ಕೆ ಬೇರೆ ಎಲ್ಲಿ ಯಾವ ದಾರಿ ಹುಡ್ಕೊಂಡು ಹೋಗಬೇಕು? ಅದು ಪಾಯಿಂಟ್ ನಂಬರ್ 1. ಅಮೆರಿಕ ಸಹ ಅಫೆಕ್ಟ್ ಆಗ್ತದೆ. ಅಮೆರಿಕಾದ 1.2 ಟ್ರಿಲಿಯನ್ ಮೊತ್ತದ ಸರಕುಗಳು ಪ್ರತಿ ವರ್ಷ ಈ ಸಮುದ್ರದ ಮೂಲಕ ಸಾಗಿಸಲ್ಪಡ್ತವೆ. ಹೀಗಾಗಿ ಆರ್ಥಿಕವಾಗಿ ಈ ದಕ್ಷಿಣ ಚೀನಾ ಸಮುದ್ರ ಚೈನಾ ಒಂದಕ್ಕೆ ಅಲ್ಲ, ಪ್ರಪಂಚದ ಬಹುತೇಕ ಎಲ್ಲ ದೇಶಗಳಿಗೂ ಬಹಳ ಮುಖ್ಯ ಆಗ್ತದೆ. ಹೀಗಾಗಿ ಇದು ಒಂದು ದೇಶದ ಹಿಡಿತಕ್ಕೆ ಹೋಗೋದು ಎಷ್ಟು ದೊಡ್ಡ ಅನರ್ಥಕಾರಿ ಜಾಗತಿಕ ಅರ್ಥವ್ಯವಸ್ಥೆಗೆ, ಇತರ ದೇಶಗಳ ಆರ್ಥಿಕ ಚಟುವಟಿಕೆಗೆ, ವ್ಯಾಪಾರ ವಹಿವಾಟಿಗೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಅದಷ್ಟೇ ಅಲ್ಲ, ಇಲ್ಲಿಯ ಸಂಪನ್ಮೂಲಗಳು ಸಹ ಅಧಿಕ. ಇಲ್ಲಿ ಇರುವಂಥ ತೈಲ ಮತ್ತು ಅನಿಲ ನಿಕ್ಷೇಪ ಇದೆಯಲ್ಲ, ಅದು ಪಶ್ಚಿಮ ಏಷ್ಯಾದಲ್ಲಿ ಇರೋದಕ್ಕಿಂತಲೂ ಜಾಸ್ತಿ ಅಂತೆ. ಮತ್ತು ಇಲ್ಲಿ ಮೀನುಗಳು ಅಗಾಧವಾಗಿವೆ. ಜಗತ್ತಿನ ಸಮುದ್ರಗಳಲ್ಲಿ ಸಿಗುವ ಮೀನುಗಳಲ್ಲಿ 10% ಇಲ್ಲೇ ಸಿಗುತ್ತಂತೆ. ಚೈನೀಸ್ ಹೊಟ್ಟೆಬಾಕ ಜನ, ಅವರು ಮೀನುಗಳಿಗಾಗಿ ಪ್ರಪಂಚದ ಎಲ್ಲ ಸಮುದ್ರದಲ್ಲೂ ಜಾಲಾಡ್ತಾ ಇದ್ದಾರೆ. ಇವನ್ ಪಾಕಿಸ್ತಾನದ ತೀರಗಳಲ್ಲಿ ಪಾಕಿಸ್ತಾನಿಯರಿಗೆ ಮೀನುಗಳನ್ನ ಹಿಡಿಯೋಕೆ ಬಿಡದೆ ತಾವು ಹಿಡ್ಕೊಂಡು ಹೋಗ್ತಾ ಇದ್ದಾರೆ.
ಪಾಕಿಸ್ತಾನಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಪಾಕಿಸ್ತಾನಿ ಬೆಸ್ತರು ದೊಡ್ಡದಾಗಿ ಗಲಾಟೆ ಮಾಡಿದರು ಕಳೆದ ವರ್ಷ, ನಿಮಗೆ ನೆನಪಿರ್ಬೋದು. ಹೀಗೆ ಎಲ್ಲ ರೀತಿಯಲ್ಲೂ ಇದೊಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇರ್ಬೋದು ಅಥವಾ ಸಂಪನ್ಮೂಲಗಳ ವಿಷಯದಲ್ಲಿರ್ಬೋದು, ಈ ದಕ್ಷಿಣ ಚೀನಾ ಸಮುದ್ರ ಬಹಳ ಮುಖ್ಯ ಆಗೋದರಿಂದ ಇದನ್ನು ಚೈನಾಗೆ ಇಡಿಯಾಗಿ ಬಿಟ್ಟುಕೊಡೋದಕ್ಕೆ ಯಾರೂ ತಯಾರಾಗಿಲ್ಲ. ಆದರೆ ಚೈನಾ ಅದೆಲ್ಲವೂ ನಂದು ಅಂತ ಹೇಳ್ತದೆ. ಹಿಂದೆ ಈ ರೀತಿ ಹೇಳ್ತಿರಲಿಲ್ಲ ಚೈನಾ 10 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ. ಯಾಕೆಂದ್ರೆ ಆವಾಗ ಚೈನಾ ಅದರ ಒಂದು ಉತ್ಕರ್ಷವನ್ನು ಶಾಂತಿಯುತ ಉತ್ಕರ್ಷ ಅಂತ ಕರೀತಾ ಇದ್ರು. ಅಂದರೆ ಇದು ನಂದು ಅಂತ ಹೇಳ್ತಾ ಇತ್ತು. ಅದರ ತನ್ನ ಕ್ಲೇಮ್ ಅನ್ನು ಆ ಒಂದು ಶಕ್ತಿಯ ಮೂಲಕ, ಬೆದರಿಕೆಯ ಮೂಲಕ ಮಂಡಿಸ್ತಾ ಇರಲಿಲ್ಲ. ಬದಲಾಗಿ ಮಾತಷ್ಟೇ ಆಡ್ತಾ ಇತ್ತು. ಆಗ ಚೈನಾ ಅಪಾಯಕಾರಿ ಅಲ್ಲ ಅನ್ನೋ ಒಂದು 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 ಅಭಿಪ್ರಾಯ ಎಲ್ಲರಲ್ಲೂ ಬಂದುಬಿಟ್ಟಿತ್ತು. ಚೈನಾ ಶಾಂತಿಯುತವಾಗಿ ಬೆಳೀತಾ ಇದೆ, ಯಾರಿಗೂ ಅಪಾಯಕಾರಿ ಅಲ್ಲ ಅಂತ. ಆದರೆ ಈ ಹೆನ್ರಿ ಕಿಸಿಂಜರ್ ಸೇರಿದ ಹಾಗೆ ಬಹಳಷ್ಟು ಜನ ಮರೆತದ್ದು ಒಂದು ಮಾತಿದೆ. ಚೈನಾದ ಆರ್ಥಿಕ ದಿಸೆಯನ್ನೇ ಬದಲಾಯಿಸಿದಂಥ ಡೆಂಗ್ ಶಿಯಾವೋಪಿಂಗ್ ಚೈನೀಯರಿಗೆ ಹೇಳಿದಂಥ ಬುದ್ಧಿಮಾತು ಏನು ಗೊತ್ತಾ? ಬೈಡ್ ಯುವರ್ ಟೈಮ್, ಹೈಡ್ ಯುವರ್ ಸ್ಟ್ರೆಂತ್ ಅಂತ. ಅಂದರೆ ನಿಮ್ಮ ಸಮಯ ಬರೋವರೆಗೆ ನಿಮ್ಮ ಶಕ್ತಿಯನ್ನು ಹೊರಗೆ ತೋರಿಸ್ಕೋಬೇಡಿ ಅಂತ. ಅದನ್ನೇ ಚೈನಾ ಮಾಡಿದ್ದು. ಒಂದು ಸಲ ಅದು ಆರ್ಥಿಕವಾಗಿ ವಿಶ್ವದ 2ನೇ ಅತಿ ದೊಡ್ಡ ಶಕ್ತಿ ಆಯ್ತಲ್ಲ, ಆಗ ಅದು ಎಲ್ಲರ ವಿರುದ್ಧ ತನ್ನ ಶಕ್ತಿಯನ್ನು, ಬಲ ಪ್ರದರ್ಶನವನ್ನು ಮಾಡೋದಕ್ಕೆ ಶುರು ಮಾಡಿತು. ಶಾಂತಿಯುತ ಉತ್ಕರ್ಷ ಇತಿಹಾಸ ಸೇರಿಕೊಳ್ತು. ತೈವಾನ್, ಜಪಾನ್, ಸೌತ್ ಕೊರಿಯಾ, ಈವನ್ ಇಂಡೋನೇಷ್ಯಾ ಎಲ್ಲದರ ವಿರುದ್ಧ ಅದು ಕತ್ತಿ ಮಸಿಯೋದಕ್ಕೆ ಶುರು ಮಾಡಿತು. ಶಕ್ತಿ ಪ್ರದರ್ಶನಕ್ಕೆ ಶುರುವಾಯಿತು. ನಮ್ಮ ವಿರುದ್ಧವೂ ಮಾಡೋದನ್ನು ನಾವು ನೋಡಿದ್ದೀವಿ. ಅಂದರೆ ಚೈನಾ ಡೆಂಗ್ ಹೇಳಿದ ರೀತಿ ತನ್ನ ಶಕ್ತಿ ಬೆಳೆಯೋವರೆಗೆ ಅದು ತನ್ನ ಒಂದು ಇದನ್ನು ಅದು ಯಾರಿಗೂ ಕಾಣದೇ ಇದ್ದ ಹಾಗೆ ನೋಡಿಕೊಂಡಿತ್ತು. ಒಂದು ಸಲ ನಾನು ಇತರನ್ನ ಎದುರಿಸಿ ನಿಲ್ಲಬಲ್ಲೆ ಅನ್ನೋ ಸಾಮರ್ಥ್ಯ ಬಂದ ಕೂಡಲೇ ಅದು ತನ್ನ ಶಕ್ತಿಯನ್ನು ತನ್ನ ಬಲವನ್ನು ಎಲ್ಲರ ವಿರುದ್ಧ ಪ್ರದರ್ಶಿಸ್ತಾ ಇದೆ. ಮೊನ್ನೆ ಅದು ಅಮೆರಿಕದ ವಿರುದ್ಧವೂ ಪ್ರದರ್ಶನ ಆಯಿತು. ಇನ್ಫ್ಯಾಕ್ಟ್ ಇದೇ ಮೊದಲನೇ ಸಲ ಏನಲ್ಲ, ಅಲ್ಲಿ ತೈವಾನ್ ಮತ್ತು ಚೈನಾ ಮಧ್ಯೆ ಇದೆಯಲ್ಲ ತೈವಾನ್ ಸ್ಟ್ರೈಟ್, ಅದು ಇಂಟರ್ನ್ಯಾಷನಲ್ ವಾಟರ್ವೇ, ಜಗತ್ತು ಅದನ್ನು ಹೇಳೋದು. ಆದರೆ ಚೈನಾ ಹೇಳೋದು ತೈವಾನ್ ನಂದು, ಹೀಗಾಗಿ ಎರಡರ ಮಧ್ಯೆ ಇರೋ ಸಮುದ್ರ ಸಹ ತನ್ನದು ಅಂತ. ಆದರೆ ಅದನ್ನು ಯಾರೂ ಒಪ್ಪಿಕೊಳ್ಳೋದಿಲ್ಲ. ಅಲ್ಲಿಯೂ ಸಹ ಅಮೆರಿಕ ತೈವಾನ್ನ ರಕ್ಷಣೆಗಾಗಿ ಮತ್ತು ಈ ದಕ್ಷಿಣ ಚೀನಾ ಸಮುದ್ರದ ಅಲ್ಲಿನ ವ್ಯಾಪಾರ ಮಾರ್ಗವನ್ನು ಮುಕ್ತವಾಗಿಡೋದಕ್ಕೋಸ್ಕರ ಮತ್ತು ಅಲ್ಲಿನ ಪುಟ್ಟ ದೇಶಗಳಿಗೆ ಆಶ್ವಾಸನೆ ಕೊಡೋದಕ್ಕೋಸ್ಕರ ಅಮೆರಿಕ ತನ್ನ ನೌಕಾಸೇನೆಯನ್ನು, ವಿಮಾನ ದಳವನ್ನು ಅಲ್ಲಿ ನಿಯೋಜಿತಗೊಳಿಸಿದೆ. ಅಲ್ಲೇ ಫಿಲಿಪೀನ್ಸ್ನಲ್ಲಿ ಅಮೆರಿಕದ ನೌಕಾ ನೆಲೆ ಮತ್ತು ವಾಯು ನೆಲೆಗಳಿವೆ. ಮತ್ತು ವಿಯೆಟ್ನಾಂ ಸಹ ಒಂದು ಕಾಲದಲ್ಲಿ ಅಮೆರಿಕವನ್ನು ವಿರೋಧಿಸಿದ್ದಂಥ ಅಥವಾ ಅಮೆರಿಕದ ದಾಳಿಗೊಳಗಾಗಿದ್ದಂಥ ವಿಯೆಟ್ನಾಂ ಈಗ ಅಮೆರಿಕದ ದೋಸ್ತ್ ಆಗಿದೆ. ಯಾಕೆಂತೇಳಿದ್ರೆ ವಿಯೆಟ್ನಾಮಿಗೆ ನಂತರ ಗೊತ್ತಾಯಿತು ನಮಗೆ ದೊಡ್ಡ ಶತ್ರು ಚೈನಾ, ಅಮೆರಿಕ ಅಲ್ಲ ಅಂತ. ಆಗ ಏನಾಯಿತು, ಅದೇ ವಿಯೆಟ್ನಾಂ ಹಳೆಯ ದ್ವೇಷವನ್ನು ಮರೆತು, ಆ ಯುದ್ಧದ ನೋವನ್ನು ಮರೆತು ಅಮೆರಿಕ ಜೊತೆ ಸ್ನೇಹವನ್ನು ಬೆಳೆಸ್ಕೊಳ್ತು. ಅದನ್ನು ಚಾಣಕ್ಯ 2400 ವರ್ಷಗಳ ಹಿಂದೆಯೇ ಹೇಳಿದ್ದಾನೆ. ಯಾವುದೇ ಒಂದು ದೇಶಕ್ಕೆ ಶತ್ರುಗಳು ಹುಟ್ಕೊಳ್ಳೋದು ಅದರ ನೆರೆಯಲ್ಲೇ ಅಂತ, ದೂರದಲ್ಲ. ಯಾಕಂದರೆ ನೆರೆ ದೇಶಗಳಿವೆಲ್ಲ, ಅವುಗಳ ಜೊತೆ ಅದರದ್ದು ಗಡಿ ಇರ್ತದೆ, ನೆಲ ಗಡಿ ಇರ್ತದೆ ಅಥವಾ ಜಲ ಗಡಿ ಇರ್ತದೆ. ಸಹಜವಾಗಿ ಅಲ್ಲಿ ಒಂದು ವಿವಾದ ಉತ್ಪತ್ತಿ ಆಗ್ತದೆ. ಆದರೆ ದೂರದಲ್ಲಿರ್ತಾವಲ್ಲ ಆ ದೇಶಗಳ ಜೊತೆ ನಿಮಗೆ ಯಾವುದೇ ಒಂದು ಗಡಿ ಸಮಸ್ಯೆ ಬರೋದಿಲ್ಲ. ಹೀಗಾಗಿ ನಿಮ್ಮ ಶತ್ರುಗಳು ಹುಟ್ಕೊಳ್ಳೋದು ನೆರೆಯಲ್ಲೇ. ಹಾಗೆ ಚೈನಾ ಮತ್ತು ವಿಯೆಟ್ನಾಂ ನೆರೆನಾಡುಗಳಾಗಿರೋದ್ರಿಂದ 2000 ವರ್ಷಗಳಿಂದಲೂ ಅವುಗಳ ಶತ್ರುಗಳೇ. ಅವುಗಳ ನಡುವಿನ ವೈಮನಸ್ಯ 2000 ವರ್ಷಗಳಿಂದಲೂ ನಡೀತಾ ಬಂದಿದೆ. ಅದನ್ನು ತಿಳ್ಕೊಳ್ಳದೆ ಅಮೆರಿಕ ವಿಯೆಟ್ನಾಂ ವಿರುದ್ಧ ಯುದ್ಧ ಶುರು ಮಾಡಿದಾಗ ವಿಯೆಟ್ನಾಮಿಯರು ಅನಿವಾರ್ಯವಾಗಿ ಚೈನೀಸ್ ಜೊತೆ ಸೇರ್ಕೋಬೇಕಾಯಿತು. ಒಂದು ಸಲ ಅಮೆರಿಕನ್ ಹೊರಗೆ ಹೋದ ಮೇಲೆ ಚೈನಾ ಎಂಥ ಶತ್ರು ಅನ್ನೋದು ವಿಯೆಟ್ನಾಮಿಯರಿಗೆ ಗೊತ್ತಾಯಿತು. ಚೈನಾವನ್ನು ತೊರೆದು ಅಮೆರಿಕಾಗೆ ಹತ್ತಿರ ಆದರು. ಹೀಗೆ ಈ ಎಲ್ಲ ದೇಶಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಅಮೆರಿಕ ಅಲ್ಲಿ ತನ್ನ ಒಂದು ಹಾಜರಿಯನ್ನು ಮೇಂಟೈನ್ ಮಾಡಿಕೊಂಡೇ ಬರ್ತಾಯಿದೆ. ಚೈನಾಗಿರೋ ತೊಂದರೆ ಅದು.
ಅಲ್ಲಿರುವ ಯಾವುದೇ ದೇಶ, ವಿಯೆಟ್ನಾಂ ಆಗಲಿ, ತೈವಾನ್ ಆಗಲಿ, ಫಿಲಿಪೀನ್ಸ್, ಬ್ರುನೈ, ಮಲೇಷ್ಯಾ, ಇವೆಲ್ಲವನ್ನು ಚೈನಾ ಒಂದೇ ಏಟಿಗೆ ಮಲಗಿಸಿಬಿಡುವುದು. ಆದರೆ ಅಮೆರಿಕಾನ್ಗೆ ಹಾಗೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಅಮೆರಿಕ ಅಲ್ಲಿ ಇರೋವರೆಗೂ ತನ್ನ ಆಟ ನಡೆಯೋದಿಲ್ಲ ಆ ವಲಯದಲ್ಲಿ ಅಂತ ಚೈನಾಗೆ ಗೊತ್ತು. ಹೀಗೆ ಅಮೆರಿಕವನ್ನು ಡಿಪ್ಲೊಮ್ಯಾಟಿಕ್ಕಾಗಿ ಹೆದರಿಸಿದ್ದಾಯಿತು. ಈಗ ಅಲ್ಲಿ ಅವಾಗವಾಗ ಈ ರೀತಿ ಅಮೆರಿಕದ ಶಿಪ್ ಹತ್ರನೇ ತನ್ನ ಶಿಪ್ಗಳನ್ನ ಕಳಿಸೋದು, ಅಮೆರಿಕದ ರೆಕಗ್ನೈಸೆನ್ಸ್ ಫ್ಲೈಟ್ಸ್ ಹತ್ತಿರಕ್ಕೆ ತನ್ನ ಜೆಟ್ ಪ್ಲೇನ್ಗಳನ್ನು, ಫೈಟರ್ ಬಾಂಬರ್ಗಳನ್ನು ಕಳಿಸೋದು, ಹೀಗೆ ಮಾಡಿ ಅಮೆರಿಕವನ್ನು ಒಂದು ರೀತಿ ಕಂಗಿಡಿಸೋದಕ್ಕೆ, ಎದೆಗುಂದಿಸೋದಕ್ಕೆ, ಅಥವಾ ಅಮೆರಿಕದ ನೀರೆಷ್ಟು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಅಮೆರಿಕ, ಇಂದಿನ ಅಮೆರಿಕ ಒಬಾಮಾರ ಅಮೆರಿಕ ಅಲ್ಲ. ಒಬಾಮಾರ ಅಮೆರಿಕ ಚೈನಾ ಮುಂದೆ ಸರೆಂಡರ್ ಆಗೋಗಿತ್ತು. ಅದನ್ನು ತಪ್ಪಿಸಿದ್ದು ಡೊನಾಲ್ಡ್ ಟ್ರಂಪ್. ಅದೇ ಬೈಡನ್ ಕಾಲದಲ್ಲೂ ಅದು ಮುಂದುವರಿತಾ ಇದೆ. ಇದೇ ಬೈಡನ್ ಒಬಾಮಾದು ಕಾಲದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಆದರೂ ಸಹ ಈಗ ಅವರಿಗೆ ಅರ್ಥವಾಗಿದೆ, ನಾವು ಹಿಂದೆ ಅಂದರೆ ತಾನು ಮತ್ತು ಒಬಾಮಾ ಚೈನಾಗೆ ತೋರಿಸಿದಷ್ಟು ಪ್ರೀತಿಯನ್ನು, ವಿಶ್ವಾಸವನ್ನು ಈಗ ತೋರಿಸೋದಕ್ಕೆ ಆಗೋದಿಲ್ಲ ಅಂತ. ಮೊನ್ನೆ ನೋಡಿದ್ರಲ್ಲ ಒಂದು ಗ್ರ್ಯಾಜುಯೇಷನ್ ಸೆರೆಮನಿನಲ್ಲಿ ಬೈಡನ್ ಸ್ಟೇಜ್ ಮೇಲೆ ಬಿದ್ದುಬಿಟ್ರು, ಸ್ಯಾಂಡ್ ಬ್ಯಾಗನ್ನು ಎಡವಿ. 80 ವರ್ಷದ ಅವರು ಬಿದ್ದು ಎದ್ದರು. ಆದರೂ ಸಹ ಅಧ್ಯಕ್ಷನಾಗಿ ತಾನು ಸ್ಟೇಜ್ ಮೇಲೆ ಬೀಳಬಹುದು. ಆದರೆ ಸೌತ್ ಚೈನಾ ಸೀನಲ್ಲಿ ಚೈನಾ ವಿರುದ್ಧ ಬೀಳಬಾರದು ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ಅವರು ಮಾಡಿದ್ದಾರೆ. ಇದು ಒಳ್ಳೆಯದು. ಏಕೆಂದರೆ ಚೈನಾದಂಥ ಒಂದು ದಬ್ಬಾಳಿಕೆಯ ಮನೋಭಾವದ ದೇಶ ಒಂದು ಪ್ರದೇಶದ ಮೇಲೆ ತನ್ನ ಹಿಡಿತ ಸ್ಥಾಪಿಸ್ಕೊಂಡು ಬಿಟ್ಟರೆ ಅದೇನಾಗ್ತದೆ? ತನ್ನ ಹಿಡಿತ ಸ್ಥಾಪಿಸ್ಕೊಂಡು ಬಿಟ್ಟರೆ ಅದು ಜಗತ್ತಿನ ವ್ಯಾಪಾರಕ್ಕೆ, ಹಲವು ದೇಶಗಳ ಹಿತಾಸಕ್ತಿಗಳಿಗೆ ಅಪಾಯಕಾರಿಯಾಗಿ ಬೆಳೆದು ಬಿಡ್ತದೆ. ಅಂಥ ಸಮಯದಲ್ಲಿ ಅಮೆರಿಕಾದಂಥ ದೊಡ್ಡಣ್ಣ ಅಲ್ಲಿ ಬಂದು ತನ್ನ ಪಾತ್ರವನ್ನು ನಿರ್ವಹಿಸಲೇಬೇಕಾಗ್ತದೆ. ಅದನ್ನು ಅಮೆರಿಕ ಮಾಡ್ತಾಯಿದೆ. ನಾವೇನು ಮಾಡ್ತಾಯಿದ್ದೀವಿ ಇಂಡಿಯನ್ಸ್? ನಾವು ಸುಮ್ಮನೆ ಇಲ್ಲ. ಈ ನಮ್ಮ ಸುತ್ತಮುತ್ತ ಪಾಕಿಸ್ತಾನದಲ್ಲಿ, ಬರ್ಮಾದಲ್ಲಿ, ಮಾಲ್ಡೀವ್ಸ್, ಶ್ರೀಲಂಕಾ ಅಲ್ಲೆಲ್ಲ ಚೈನೀಸ್ ಬಂದು ಕಿತಾಪತಿ ಮಾಡ್ತಾರಲ್ಲ, ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಾ ಇರೋದೇನು? ವಿಯೆಟ್ನಾಂ ಜೊತೆ ನಾವು ಸೇರಿಕೊಂಡಿದ್ದೀವಿ. ಅದೇ ಸೌತ್ ಚೈನಾ ಸೀನಲ್ಲಿ ವಿಯೆಟ್ನಾಂ ತನ್ನ ಪ್ರದೇಶ ಅಂತ ಹೇಳ್ಕೊಳ್ತದಲ್ಲ, ಅಲ್ಲಿ ನಮ್ಮ ONGC ಆಯಿಲ್ ಎಕ್ಸ್ಪ್ಲೋರೇಷನ್ ಮಾಡ್ತದೆ. ಆ ಮೂಲಕ ನಾವು ಚೈನಾಗೆ ಏನು ಮೆಸೇಜ್ ಕಳಿಸಿದ್ದೀವಿ? ನಾವು ವಿಯೆಟ್ನಾಮಿಯರ ಪರವಾಗಿ ನಿಂತಿದ್ದೀವಿ ಮತ್ತು ಅವರ ಹಿತಾಸಕ್ತಿಗಳಿಗೆ ಸಹಕಾರಿಯಾಗಿ ನಾವು ವರ್ತಿಸ್ತೀವಿ ಅಂತ. ಇದು ನಾವು ಚೈನಾಗೆ ಕಳಿಸಿರೋ ಮೆಸೇಜ್. ಹೀಗಾಗಿ ಏನಾಗಿದೆ, ಅಮೇರಿಕ ಅಲ್ಲಿ ತನ್ನ ಪ್ರೆಸೆನ್ಸನ್ನು ಹೆಚ್ಚಿದಷ್ಟು ನಮಗೂ ಸಹ ಬಲ ಬರ್ತದೆ. ನಾವು ಸಹ ಅಮೆರಿಕ ಜೊತೆ ಸೇರಿಕೊಂಡು ಅಲ್ಲಿ ಚೈನೀಸ್ ಮೇಲೆ ಒತ್ತಡ ಹಾಕಿದ್ರೆ, ಈ ಕಡೆ ಹಿಮಾಲಯದಲ್ಲಿ ಚೈನೀಸ್ ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಸರಿಯಾದ ಪ್ರತಿಕ್ರಿಯೆಯನ್ನು ತೋರಿಸಿದ ರೀತಿ ಆಗ್ತದೆ. ಒಟ್ಟಾರೆಯಾಗಿ ಚೈನಾ ಆರ್ಥಿಕ ಶಕ್ತಿಯಾಗಿ ಬೆಳೆದ ನಂತರ ಒಂದು ಜಗತ್ಕಂಟಕ ದೇಶವಾಗಿ ಬೆಳೆದು ನಿಂತಿದೆ. ಇದನ್ನು ಅಮೆರಿಕ ಮತ್ತು ಇಂಡಿಯಾ ಅಷ್ಟೇ ಅಲ್ಲ, ಅಥವಾ ಆ ವಲಯದ ಪುಟ್ಟ ದೇಶಗಳಷ್ಟೇ ಅಲ್ಲ, ಇಡೀ ಜಗತ್ತು ಅದನ್ನು ವಿರೋಧಿಸಬೇಕಾಗಿದೆ. ಯಾಕಂದರೆ ಜಾಗತಿಕ ವ್ಯಾಪಾರದ 30% ಆ ಸಮುದ್ರದ ಮೂಲಕ ಸಾಗಾಣಿಕೆ ಆಗ್ತದೆ. ಹೀಗಾಗಿ ಜಗತ್ತು ತನ್ನ ಒಂದು ಆರ್ಥಿಕ ವಹಿವಾಟಿಗಾಗಿ ಮತ್ತು ಅದಕ್ಕೆ ಅನುಕೂಲಕರವಾಗಿ ಒಂದು ಮುಕ್ತ ಸಾಗರ ಮಾರ್ಗವನ್ನು ಉಳಿಸಿಕೊಳ್ಳೋದಕ್ಕಾಗಿ ಚೈನಾದ ಈ ದಬ್ಬಾಳಿಕೆ ನೀತಿಯನ್ನು ವಿರೋಧಿಸಬೇಕಾಗಿದೆ. ಇಂದಿಗೆ ಇಷ್ಟು ಸಾಕು ವೀಕ್ಷಕರೇ. ಮುಂದಿನ ವಾರ ಮತ್ತೊಂದು ವಿಷಯವನ್ನು ತಗೊಂಡು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.